ಶಾಮನೂರು ಶಿವಶಂಕರಪ್ಪ ಅವರು ವಿಧಿವಶರಾಗಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಗಣ್ಯರು ಬಂದು ಅಂತಿಮ ದರ್ಶನ ಪಡೆದುಕೊಳ್ಳುತ್ತಿದ್ದಾರೆ. ಇನ್ನೇನು ಕೆಲ ಕ್ಷಣಗಳಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆ ಕೂಡ ಆಗಲಿದೆ. ಅದಾದ ಬಳಿಕ ಶಾಮನೂರು ಅವರ ಅಂತ್ಯ ಸಂಸ್ಕಾರಕ್ಕೆ ಸಕಲ ರೀತಿಯ ಸಿದ್ಧತೆಗಳಾಗ್ತಾ ಇದ್ದು ಶ್ರೀ ಕಲ್ಲೇಶ್ವರ ಮಿಲ್ ಆವರಣದಲ್ಲಿ ಸಿದ್ಧತೆಗಳಾಗ್ತಾ ಇದೆ. ದಾವಣಗೆರೆಯ ಆನೆಕೊಂಡದಲ್ಲಿರುವ ಶ್ರೀ ಕಲ್ಲೇಶ್ವರ ಮಿಲ್ನಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. 5 ರಿಂದ 6 ಅಡಿ ಆಳದ ಗುಂಡಿಯನ್ನ ತೆಗೆದಿದ್ದಾರೆ ಕಾರ್ಮಿಕರು. ಇಟ್ಟಿಗೆ ಸಿಮೆಂಟ್ನಿಂದ ಕಟ್ಟೆಯನ್ನ ನಿರ್ಮಿಸಲಾಗಿದೆ. ಶಾಮನೂರು ಪತ್ನಿಯ ಸಮಾಧಿ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರವನ್ನ ನೆರವೇರಿಸುವುದಕ್ಕೆ ನಿರ್ಧಾರ ಆಗಿದ್ದು, ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ನಿಧನರಾಗಿರುವ ಹಿನ್ನೆಲೆ ಶಾಮನೂರು ಶಿವಶಂಕರಪ್ಪ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಗಳಾಗ್ತಾ ಇದೆ. ತುಮಕೂರಿನಿಂದ ದಾವಣಗೆರೆಯ ಕಡೆಗೆ ಸಿದ್ಧಲಿಂಗ ಶ್ರೀಗಳು ಹೊರಟಿದ್ದಾರೆ. ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಶ್ರೀಗಳು ಕೂಡ ದಾವಣಗೆರೆ ಕಡೆಗೆ ಪ್ರಯಾಣ ಬೆಳೆಸಿದ್ದು ಸಿದ್ಧಗಂಗಾ ಮಠದಲ್ಲಿ ಸಿದ್ಧವಾಗ್ತಾ ಇದೆಯಂತೆ ವಿಶೇಷ ವಿಭೂತಿ ಗಟ್ಟಿ. ಸುಮಾರು 100 ವಿಭೂತಿ ಗಟ್ಟಿಗಳನ್ನ ಸಿದ್ಧಗಂಗಾ ಮಠದಿಂದಲೇ ರವಾನೆ ಮಾಡಲಾಗ್ತಾ ಇದೆ. ತಮ್ಮ ವಾಹನದಲ್ಲೇ ಕೊಂಡೊಯ್ತಾ ಇದ್ದಾರೆ ಸಿದ್ಧಗಂಗಾ ಮಠಾಧ್ಯಕ್ಷ ಸ್ವಾಮೀಜಿಗಳು. ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ವಿಧಿವಶರಾಗಿರುವ ಹಿನ್ನೆಲೆಯಲ್ಲಿ ಒಂದು ಕಡೆ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಗಳಾಗ್ತಾ ಇದ್ರೆ, ಮತ್ತೊಂದು ಕಡೆ ಸಿದ್ಧಲಿಂಗ ಶ್ರೀಗಳು ಕೂಡ ಆಗಮಿಸ್ತಾ ಇದ್ದಾರಂತೆ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ. ಪ್ರಮುಖವಾಗಿ ಅಲ್ಲೇ ಸಿದ್ಧ ಆಗಿರುವಂತಹ ವಿಭೂತಿಗಳನ್ನ ಸರಿಸುಮಾರು 1000ಕ್ಕೂ ಹೆಚ್ಚು ವಿಭೂತಿಗಳು ಮೋಸ್ಟ್ಲಿ ಬೇಕಾಗಬಹುದು ಅಂತಿಮ ವಿಧಿವಿಧಾನಗಳು ನೆರವೇರಿಸುವ ಹೊತ್ತಿಗೆ. ಶಾಮನೂರು ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರಂತೆ ಸಂಸದ BY ರಾಘವೇಂದ್ರ. ಶಾಮನೂರು ಶಿವಶಂಕರಪ್ಪ BSY ಆತ್ಮೀಯ ಸ್ನೇಹಿತರಾಗಿದ್ರು. ಅವರು ನನ್ನ ಮಗನ ಮದುವೆಗೂ ಆಗಮಿಸಿ ಶುಭ ಹಾರೈಸಿದ್ರು ಅಂತ ನೆನಪು ಮಾಡಿಕೊಳ್ತಿದ್ದಾರೆ. ಸಮಾಜದ ವಿಚಾರದಲ್ಲಿ ನೇರ ನುಡಿ ನಿರ್ಧಾರ ತೆಗೆದುಕೊಳ್ತಾ ಇದ್ದವರು. ಕಾಂಗ್ರೆಸ್ನಲ್ಲಿದ್ರು ನಾನು ಲೋಕಸಭಾ ಚುನಾವಣೆ ಗೆಲ್ಲಬೇಕು ಅಂತ ಆಶಿಸಿದವರು. ಅವರ ಅಗಲಿಕೆ ತುಂಬಾ ನೋವನ್ನ ತಂದಿದೆಯಂತ ಸಂಸದ BY ರಾಘವೇಂದ್ರ ಅವರು ಈ ರೀತಿ ನೆನಪು ಮಾಡಿಕೊಳ್ತಿದ್ದಾರೆ. ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ.